ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ಸೊ ಇವತ್ತು ನಾವು ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಕೋರ್ಸ್ನ ಕ್ಲಾಸ್ ನಂಬರ್ 6ನ ಡಿಸ್ಕಸ್ ಮಾಡೋಣ. ಕ್ಲಾಸ್ ನಂಬರ್ 6ಅಲ್ಲಿ ಇವತ್ತು ನಾವು ಚಾಪ್ಟರ್ 1ನ ಪಾರ್ಟ್ ನಂಬರ್ 3 ಇದಾಗಿರುತ್ತೆ. ಪಾರ್ಟ್ ನಂಬರ್ 3ಯಲ್ಲಿ ನಾವು ವಿಭಜನೆ ಬಾಧ್ಯತೆಯ ನಿಯಮಗಳು, ವಿಭಜನೆಯ ನಿಯಮಗಳು ಅಥವಾ ಬಾಧ್ಯತೆಯ ನಿಯಮಗಳು ಸೇಮ್ ಎರಡು ಒಂದೇ. ಸೊ ಡಿವಿಸಿಬಿಲಿಟಿ ರೂಲ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಈ ರೂಲ್ಸು ಎಲ್ಲ ಎಕ್ಸಾಮ್ಸು, ಸ್ಟೇಟ್ ಎಕ್ಸಾಮ್, ಸೆಂಟ್ರಲ್ ಎಕ್ಸಾಮ್ಸ್, KEA, KPSC, UPSC, RRB, IBPS ಮತ್ತು SSC. ಸೊ ಈ ಎಲ್ಲ ಎಕ್ಸಾಮ್ಗೆ ಭಾಳ ಬೇಸಿಕ್ ಕಾನ್ಸೆಪ್ಟ್ ಮತ್ತು ಭಾಳಷ್ಟು ಕೇಳ್ತಕ್ಕಂಥ ಪ್ರಶ್ನೆಗಳು ಇಲ್ಲಿಂದನೇ ಬರ್ತವೆ. ಸೊ ನಮ್ಮ ಸಿಲೆಬಸ್, ಕಂಪ್ಲೀಟ್ ಸಿಲೆಬಸ್ಸು ಈ ಥರದಲ್ಲಿದೆ. ಇವತ್ತು ನಾವು ಚಾಪ್ಟರ್ 1 ನಂಬರ್ ಸಿಸ್ಟಮ್ನ ಪಾರ್ಟ್ 3 ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮುಂದುವರಿದಂತೆ ನಾವು ಇದೇ ಥರದಲ್ಲಿ ಎಲ್ಲ ಎಕ್ಸಾಮ್ಸು ಲಾಸ್ಟ್ ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿ ನಾವು ನಮ್ಮ ಸಿಲೆಬಸ್ನ ಸ್ಟ್ರಕ್ಚರ್ ಮಾಡಿದ್ದೀವಿ. ಓಕೆ, ಸೊ ಇವೆಲ್ಲ ಟಾಪಿಕ್ಸ್ ಮುಂದಿನ ದಿನಗಳಲ್ಲಿ ನಾವು ಹೇಳ್ಕೊತ ಹೋಗ್ತೀವಿ. ರೈಟ್. ಸೊ ಇದು ನನ್ನ ಬಗ್ಗೆ ಬ್ರೀಫ್ ಇಂಟ್ರಡಕ್ಷನ್. ಸೊ ಯಾರ್ಯಾರಿಗೆ ನನ್ನ ಬಗ್ಗೆ ಗೊತ್ತಿಲ್ವಾ, ನಾವು ನಂಬಬಹುದಾ ಅಥವಾ ಈ ಚಾನಲ್ನ ಫಾಲೋ ಮಾಡೋದ್ರಿಂದ ನಾವು ಕೂಡ ಹುದ್ದೆ ತಗೋಬಹುದಾ ಅನ್ನೋದಕ್ಕೆ ಒಂದು ಬ್ರೀಫ್ ಆಗಿ ಕೊಟ್ಟಿದ್ದೀನಿ. ಇದು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರದಲ್ಲಿ ನಾನು ಕೆಲವೊಂದು ಎಕ್ಸಾಮ್ಸ್ನ ಪಾಸ್ ಮಾಡಿದ್ದೆ, ನೀವು ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಸಿಗುತ್ತೆ ನಿಮಗೆ. ರೈಟ್. ಸೊ ಓಕೆ, ಇವಾಗ ಟಾಪಿಕ್ಕಿಗೆ ಬರೋದಾದರೆ ಸಂಖ್ಯೆಗಳ ವಿಭಜನೆ ಅಥವಾ ಬಾಧ್ಯತೆ. ರೈಟ್, ಎರಡೂ ಒಂದೇ. ಓಕೆ, ಡಿವಿಸಿಬಿಲಿಟಿ ಆಫ್ ನಂಬರ್ಸ್. ನಾವು ಯಾವಾಗಲೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಂಡು ಮಾಡ್ತೀವಿ. ಓಕೆ, ನಮ್ಗೆ ಒಂದು ಕ್ಲಾಸಲ್ಲಿ 6 ಜನ ಮಕ್ಕಳಿದ್ದಾರೆ. ಟೀಚರು 24 ಮೊಟ್ಟೆಗಳನ್ನು ಈ 6 ಜನಕ್ಕೆ ವೇಸ್ಟ್ ಆಗದ ಹಾಗೆ ಈಕ್ವಲಿ ಅಂದರೆ ಸಮವಾಗಿ ಭಾಗ ಮಾಡಬೇಕು. ನೋಡೋಣ ಆಗುತ್ತಾ? ಭಾಗ ಮಾಡ್ಬೋದಾ? ಒಬ್ಬೊಬ್ರಿಗೆ ಎಷ್ಟೆಷ್ಟು ಕೊಡ್ಬೋದು? 4 4 4 4 ಕೊಟ್ಟು ನೋಡೋಣ. ಕೊಟ್ಟು ನೋಡಿ ಏನಾಯ್ತು ಇವಾಗ. 24 ಮೊಟ್ಟೆಗಳು, ಇನ್ನು 4, ಇನ್ನೂ 4 ನೋಡಿ. ಈ 4 4 6 ಜನ ಕೊಟ್ಟರೆ 24 ಮೊಟ್ಟೆಗಳು ಅದು ಅಂದರೆ ಕರೆಕ್ಟಾಗಿ ಭಾಗ ಆಯಿತು. ಇದನ್ನೇ ನಾವು ಡಿವಿಸಿಬಿಲಿಟಿ ಆಫ್ ನಂಬರ್ಸ್ ಅಂತ ಕರಿತೀವಿ. ಒಂದು ನಂಬರು, ಒಂದು ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆ ಕಂಪ್ಲೀಟ್ಲಿ ಭಾಗ ಮಾಡುತ್ತೋ ಇಲ್ವೋ, ವೇಸ್ಟ್ ಆಗಲಿಲ್ಲ, ಎಲ್ಲ ಮೊಟ್ಟೆಗಳು ಸರಿಯಾಗಿ. ಒಂದು ವೇಳೆ 25 ಮೊಟ್ಟೆಗಳಿದ್ದು ಮಾಡಲಿಕ್ಕೆ ಆಗಲ್ಲ. ನೋಡಿ, 25/6 ಮಾಡ್ತೀನಿ. 6 4 24, 4 4 ಹಂಚಿದ್ರು, ಮತ್ತೆ ಇನ್ನೊಂದು 1 ಉಳೀತು. ಒಂದನ್ನು 6 ಜನಕ್ಕೆ ಭಾಗ ಮಾಡೋಕ್ಕಾಗಲ್ಲ, ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಇದೇ ಥರ ಕಂಪ್ಲೀಟ್ಲಿ ಭಾಗ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದೇ ಡಿವಿಸಿಬಿಲಿಟಿ ಆಫ್ ನಂಬರ್ಸ್. ಇದು ಯಾಕೆ ಬೇಕಾಗುತ್ತೆ ಅನ್ನೋದಾದರೆ, ಸರ್ ಯಾಕೆ ಸರ್ ಇದನ್ನು ಕಲಿಬೇಕು? ಕರೆಕ್ಟಾ? ನೋಡಿ, ರಿಯಲ್ ಲೈಫಲ್ಲಿ ಓಕೆ, ಇವಾಗ ಒಬ್ಬರ ಹತ್ರ 5 ಎಕರೆ ಹೊಲ ಐತೆ. ಕರೆಕ್ಟಾ? ಒಬ್ಬ ವ್ಯಕ್ತಿ ಈ 5 ಎಕರೆಯಲ್ಲಿ ಹತ್ತಿ ಬೆಳೆದಿದ್ದಾನೆ. ರೈಟ್, ಹತ್ತಿ ಬೆಳೆದಿದ್ದಾನೆ. ಒಬ್ಬ ವ್ಯಕ್ತಿ ಅರ್ಧ ಎಕರೆ ಪ್ರತಿ ದಿನಕ್ಕೆ ಅರ್ಧ ಎಕರೆ ಹತ್ತಿನ ಬಿಡಿಸ್ಬಲ್ಲ. ಇವತ್ತು ಬಿಡಿಸ್ಲೇಬೇಕು, ಇವತ್ತು ಎಂಡ್ ಮಾಡಲೇಬೇಕು. ನಿಮ್ಗೆ 5 ಎಕರೆ ಹೊಲ ಐತೆ, ಅದರಲ್ಲಿ ಎಷ್ಟು ಜನ ಬೇಕಾಗ್ತಾರೆ ಸೊ ದಟ್ ಇವತ್ತು ಕಂಪ್ಲೀಟ್ ಮಾಡ್ಬೇಕು. ಯಾಕಂದ್ರೆ ಮಳೆ ಬರುವ ಸೂಚನೆ ಐತೆ, ಹತ್ತಿ ಬಂದ್ಬಿಟ್ಟೈತೆ ಕೈಯಲ್ಲಿ. ಇವಾಗ ಮಳೆ ಬಂದರೆ ಹತ್ತಿ ಕೊಳ್ತೋಗುತ್ತೆ ಅಥವಾ ಕಲರ್ ಶೇಡ್ ಆಗುತ್ತೆ. ಸೊ ಇವತ್ತು ನೀವು ಬಿಡಿಸ್ಲೇಬೇಕು. ಹಂಗಂದಾಗ ಏನು ಮಾಡ್ತೀರಾ ನೋಡಿ, ಇಲ್ಲಿ ಅಪ್ಲೈ ಆಗೋದೇ ಡಿವಿಸಿಬಿಲಿಟಿ ರೂಲ್. ನೀವೇನು ಮಾಡ್ತೀರಾ ಆವಾಗ? ಸೊ ನಂಗೆ ಅರ್ಧ ಎಕರೆಗೆ ಒಬ್ಬ ಬೇಕು ಅಂದರೆ 5 ಎಕರೆಗೆ ಎಷ್ಟು ಜನ ಬೇಕಾಗುತ್ತೆ? 10 ಜನ ಬೇಕಾಗ್ತದೆ. ಈ ಥರ ಯೂಸ್ ಮಾಡೋದು. ರೈಟ್, ಈ ಥರ ನಾವು ರಿಯಲ್ ಲೈಫಲ್ಲೂ ಡಿವಿಸಿಬಿಲಿಟಿನ ಯೂಸ್ ಮಾಡ್ತೀವಿ. ಈ ವಿಭಜನೆ ಯಾಕೆ ಬೇಕು ಅನ್ನೋದಾದರೆ ಈ ಥರ ರಿಯಲ್ ಲೈಫಲ್ಲಿ ಭಾಳಷ್ಟು ಬರ್ತವೆ. ಒಂದು ಗೋಡೆ ಕಟ್ಟಬೇಕು, ಒಂದು ಮನೆಯ ಗೋಡೆ ಕಟ್ಟಬೇಕು, ನಾಳೆಯಿಂದ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಗೋಡೆ ಇವತ್ತು ಕಟ್ಟಬೇಕಿಲ್ಲ ಅಂದರೆ ಸಿಮೆಂಟ್ ನಿಲ್ಲಲ್ಲ. ಹಂಗಂದಾಗ ನಿಮಗೆ ಒಂದು ದಿನಕ್ಕೆ 20 ಇಟ್ಟಿಗೆಗಳನ್ನು ಇಡಲಿಕ್ಕೆ ಸಾಧ್ಯ. ಆ ಗೋಡೆ ಕಟ್ಟಬೇಕಂದ್ರೆ 500 ಇಟ್ಟಿಗೆಗಳನ್ನು ಇಟ್ಟರೆ ಆ ಗೋಡೆ ಕಂಪ್ಲೀಟ್ ಆಗುತ್ತೆ. ಸೊ 20 ಇಟ್ಟಿಗೆಗಳನ್ನು ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಮಾಡೋದೆ. ಹಂಗಿದ್ರೆ ಎಷ್ಟು ಜನ ಬೇಕಾಗುತ್ತೆ ಅವತ್ತು?
ವರ್ಕಿಗೆ, ಕರೆಕ್ಟಾ? ಸೊ ನೋಡಿ, ಇದು ಸಿಂಪಲ್. 500/20, 25 ಜನ ಬೇಕಾಗತ್ತೆ. ಸೊ ಈ ಥರದಲ್ಲಿ ಕಂಪ್ಲೀಟ್ಲಿ ಡಿವೈಡ್ ಆಯಿತು ಅಂದರೆ ಈಸಿ ನೋಡಿ. ಇಲ್ಲಾಂದ್ರೆ ಏನಾಗುತ್ತೆ, ಇವಾಗ 503 ಈ ಥರ ಇತ್ತು ನಂಬರು. ಸೊ 3 ಇಟ್ಟಿಗೆ ಯಾರು ಇಡ್ಬೇಕು ಇವಾಗ ಅದನ್ನು ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ನಾವು ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೋ ಇಲ್ವೋ, ನಂಗೆ ಎಷ್ಟು ಜನ ಬೇಕು, ಈ ಥರ ಕಲಿಕೆ, ಈ ಥರ ರಿಯಲ್ ಲೈಫಲ್ಲೂ ಈ ಡಿವಿಸಿಬಿಲಿಟಿನ ಬಳಸ್ತೀವಿ. ಸೊ ಹಂಗಾಗಿ ಭಾಳಷ್ಟು ಬೇರೆ ಬೇರೆ ಕ್ವಶನ್ಗಳಲ್ಲಿ ಈ ಕ್ವಶನ್ನ ಆ್ಯಡ್ ಮಾಡಿ ಸಬ್ ಕ್ವಶನ್ ಆಗಿ ಕೇಳೋಂಥ ಚಾನ್ಸಸ್ ಭಾಳ ಇರುತ್ತೆ. ನಂಬರ್ ಸಿಸ್ಟಮಲ್ಲಿ ಭಾಳ ಮುಖ್ಯವಾದ ಟಾಪಿಕ್ ಇದು. ಓಕೆ, ಹಂಗಾದರೆ ವಾಟ್ ಈಸ್ ಡಿವಿಸಿಬಿಲಿಟಿ ಅಂತ ಬರುತ್ತೆ. ಡಿವಿಸಿಬಿಲಿಟಿ ಅಂದರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಸಂಖ್ಯೆ ಇನ್ನೊಂದನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡಿ ಶೇಷ 0 ಉಳಿಯಂಗೆ ಮಾಡಬೇಕು. ಅದನ್ನೇ ನಾವು ಡಿವಿಸಿಬಿಲಿಟಿ ಅಂತ ಕರಿತೀವಿ, ಕರೆಕ್ಟಾ? ಇವಾಗ ಒಂದು ಎಕ್ಸಾಂಪಲ್ ತೊಗೊಳೋಣ. ನಾವು ಭಾಗಾಕಾರ ಸಂಚಿಕೋರು ಇದು ಹಿಂಗೆ ಮಾಡ್ತಿದ್ವಾ? ಓಕೆ, 25 5ರಿಂದ ನೋಡೋಣ. ಸೊ 25ರಿಂದ 5ರಿಂದ ಭಾಗಿಸಿದಾಗ 5 5 25 0 0 ಅಂದರೆ 25 ಅನ್ನೋ ಸಂಖ್ಯೆ 5ರಿಂದ ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ಡಿವಿಸಿಬಿಲಿಟಿ ರೂಲ್ ಇದಕ್ಕೆ ಸಕ್ಸಸ್ ಆಗುತ್ತೆ, ಕರೆಕ್ಟಾಗಿ ವರ್ಕ್ ಆಗುತ್ತೆ, ಬಾಧ್ಯತೆ ಆಗುತ್ತೆ ಅನ್ನೋದೇ ಇದರ ಒಂದು ರೂಪ. ಸೊ ಇದನ್ನು ನಾವು ಡೆಫಿನಿಷನಲ್ಲಿ ಹೇಳೋದಾದರೆ, ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಶೇಷ ಉಳಿಯದಂತೆ ಭಾಗಿಸಲು ಸಾಧ್ಯವಾದರೆ ಆ ಸಂಖ್ಯೆಯು ಭಾಜ್ಯವಾಗಿದೆ ಎಂದು ಹೇಳಲಾಗುತ್ತದೆ. ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ಇಫ್ ಎ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಬೈ ಅನದರ್ ನಂಬರ್ ವಿತೌಟ್ ಲೀವಿಂಗ್ ಎ ರಿಮೈಂಡರ್. ನೋಡಿ, ಶೇಷ ಉಳಿಯದಂತೆ, ಇದೇನಿದು ಶೇಷ ನೋಡೋಣ ಇವಾಗ ನೆಕ್ಸ್ಟ್. ಇಟ್ ಈಸ್ ಸೆಡ್ ಟು ಬಿ ಡಿವಿಸಿಬಲ್ ಬೈ ದ್ಯಾಟ್ ನಂಬರ್. ಈ ದೊಡ್ಡ ಸಂಖ್ಯೆ, ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯಿಂದ ಶೇಷ ಉಳಿದಂತೆ ಭಾಗ ಆಗಬೇಕು. ಸೊ ಇದೇ ಕಾನ್ಸೆಪ್ಟೇ ಡಿವಿಸಿಬಿಲಿಟಿ. ವಾಟ್ ಈಸ್ ಡಿವಿಸಿಬಿಲಿಟಿ ಅಂದರೆ ಸಿಂಪಲ್, ಇದು ಡೆಫಿನೇಷನ್ ಆಗುತ್ತೆ, ರೈಟ್? ಓಕೆ, ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಬರ್ತವೆ. ನಾವು ಇವಾಗ ನೋಡಿದ್ವಿ, ಈ ಥರ ಬಂದಿತ್ತಾ? ಓಕೆ, ಇವಾಗ ಏನು ಮಾಡ್ತೀನಿ ನಾನು, 42 3ರಿಂದ 3 1 3 ಎಷ್ಟು ಉಳೀತು? 1 ಉಳೀತು. ಇದನ್ನು ಇಲ್ಲಿಗೆ ತೊಗೊತೀವಿ. 3 4 12. ಓಕೆ, ಕಂಪ್ಲೀಟ್ಲಿ ಡಿವೈಡ್ ಆಯಿತು, 0 0 ಆಯಿತು. ಓಕೆ, ಇವಾಗ 27 5ರಿಂದ ಮಾಡೋಣ. 5 5 25 2 ಉಳೀತಾ? ಓಕೆ, ಇದರಲ್ಲಿ ಕೆಲವೊಂದು ಟರ್ಮ್ಸ್ ಬರ್ತವೆ. ಸರ್ ಇದಕ್ಕೇನೋ ಒಂದು ಹೆಸರೈತೆ, ನಾವು ಚಿಕ್ಕವರಿದ್ದಾಗ ಓದಿದ್ವಿ, ಕರೆಕ್ಟಾಗಿ ಸ್ಕೂಲಲ್ಲಿದ್ದಾಗ ಹೇಳ್ಕೊಟ್ಟಿದ್ರು, ಬಟ್ ಕೆಲವರಿಗೆ ಸರಿಯಾಗಿ ಅರ್ಥ ಆಗಿರಲ್ಲ. ನಮಗೂ ಅಷ್ಟಕ್ಕಷ್ಟೇ ಅರ್ಥ ಆಗಿತ್ತು ಆವಾಗ, ಆ ಟೈಮಲ್ಲಿ ನಾವು ಓದ್ಬೇಕಾದ್ರೆ ಅಷ್ಟಕ್ಕಷ್ಟೇ ಅರ್ಥ ಆಗಿತ್ತು. ಬಟ್ ಇವಾಗ ನಾವು ಅರ್ಥ ಮಾಡಿಸೋದು ನನ್ನ ಕರ್ತವ್ಯ, ರೈಟ್? ಓಕೆ, ಇದಕ್ಕೆ ಒಂದು ಹೆಸರೈತೆ, ಇದಕ್ಕೆ ಒಂದು ಹೆಸರೈತೆ, ಇದಕ್ಕೆ ಒಂದು ಹೆಸರೈತೆ, ಇದಕ್ಕೆ ಒಂದು ಹೆಸರೈತೆ. ಓಕೆ, ಸೊ ಆ ಹೆಸರುಗಳು ಏನು ಅನ್ನೋದೇ ಟರ್ಮ್ಸ್ ಅಂತ ಕರೀತೀವಿ. ಓಕೆ, ಇವಾಗ ಇನ್ನೊಂದು ನಂಬರ್ ತೊಗೊಳ್ಳೋಣ. 63 8ರಿಂದ 8 1 8 8 8 8 56 ಅಂದರೆ ಇನ್ನು 7 ಉಳಿಯಿತು. ಓಕೆ, ಸೊ ಇದೇನೈತಲ್ಲ, ಇದೇ ಶೇಷ. ನೋಡಿ, ಇದು ಕಂಪ್ಲೀಟ್ಲಿ ಡಿವೈಡ್ ಆಗಿಲ್ಲ, ಈ ನಂಬರ್ ಕಂಪ್ಲೀಟ್ಲಿ ಡಿವೈಡ್ ಆಗಿಲ್ಲ ಅಂದಿದ್ದಕ್ಕೆ ಶೇಷ ಉಳಿದಿದೆ, 0 ಆಗಿಲ್ಲ. ಅದೇ 25ರಿಂದ ಭಾಗಿಸಿದಾಗ ಏನಾಗಿತ್ತು? 25ನ 5ರಿಂದ ಭಾಗಿಸಿದಾಗ 25 0 0. ನೋಡಿ, ಶೇಷ 0. ಇದು ಡಿವಿಸಿಬಿಲಿಟಿ ಅಂದರೆ ಕಂಪ್ಲೀಟ್ಲಿ ಭಾಗ ಆಯಿತು, ಬಾಧ್ಯತೆ ಆಯಿತು, ನಿಯಮ ವರ್ಕ್ ಆಯ್ತು ಇಲ್ಲಿ ಅಂತ. ಇಲ್ಲಿ ನೋಡಿ, ಶೇಷ ಉಳೀತು. ಸೊ ಇದನ್ನೇ ಶೇಷ ಅಂತ ಕರಿತೀವಿ. ನೋಡಿ, ಭಾಜ್ಯ, ಯಾವುದು ನಂಬರು ಇನ್ನೊಂದು ನಿಮಗೆ ಭಾಗಿಸಲ್ಪಡ್ತೈತೋ ಅದನ್ನೇ ನಾವು ಭಾಜ್ಯ ಅಂತ ಕರಿತೀವಿ. ಅಂದರೆ ಡಿವಿಡೆಂಡ್, ಡಿವೈಸರ್, ಭಾಜಕ ಅಂದರೆ ಡಿವೈಸರ್. ಇದನ್ನ ಭಾಗಿಸ್ತಾ ಇದೆ. ಸೊ ಈ ದೊಡ್ಡ ಸಂಖ್ಯೆ ಈ ಚಿಕ್ಕ ಸಂಖ್ಯೆ ಭಾಗಿಸಲ್ಪಡ್ತದಲ್ಲ, ಯಾವ ಚಿಕ್ಕ ಸಂಖ್ಯೆ ಇರ್ತದಲ್ಲ ಅದನ್ನೇ ಭಾಜಕ ಅಂತ ಕರಿತೀವಿ. ಇದು ಭಾಗಲಬ್ಧ, ಕೋಶಂಟ್ ಅಂತ ಕರಿತೀವಿ. ಓಕೆ, ಇದು ಕೋಶಂಟ್, ಇದು ಡಿವಿಡೆಂಡ್, ಡಿವೈಸರ್. ಶೇಷ ಅಂದರೆ ರಿಮೈಂಡರ್.
ರಿಮೈಂಡರ್. ಓಕೆ, ಸೊ ಇಷ್ಟು ಪದಗಳು ಗೊತ್ತಿರ್ಬೇಕು. ಇದು ಭಾಳ ಬೇಸಿಕ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಇದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯಾಕಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಭಾಗಾಕಾರ ನಾವು ಇಲ್ಲಿ ಕಲ್ತೀವಿ ಅಂತ ಮುಗೀತು. ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಭಾಗಾಕಾರನ ಕಲಿಯಲ್ಲ. ಈ 4 ಟರ್ಮ್ಸ್ ಗೊತ್ತಿರ್ಬೇಕು ನಿಮಗೆ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ, ಡಿವಿಡೆಂಡ್, ಡಿವೈಸರ್, ಕೋಶಂಟ್, ರಿಮೈಂಡರ್. ಸೊ ಈ 4 ಟರ್ಮ್ ಬರ್ತವೆ, ರೈಟ್. ಸೊ ಇಲ್ಲಿ ಶೇಷ 0 ಉಳಿದ್ರೆ ಅದರ ಅರ್ಥ ಏನು ಅಂತ ಅರ್ಥ, ಇದು ಕಂಪ್ಲೀಟ್ ವಿಭಜನೆ ಆಗಿದೆ. ಗೊತ್ತಾಯ್ತಾ? ಸೊ ಇದೇ ಈ 0 ಮಾಡೋಂಥ ಇದನ್ನೇ ಈ ಚಾಪ್ಟರಲ್ಲಿ ನಾವು ಕಲಿತಿರೋದು, ರೈಟ್. ಡಿವಿಸಿಬಿಲಿಟಿ ಬೈ 2 ರೂಲ್, ಈ ರೂಲ್ಸ್ ಬರ್ತವೆ ಇವಾಗ. ಬಟ್ ಟ್ರಿಕ್ಸೇ ರೂಲ್ಸೇ ಟ್ರಿಕ್ಸ್ ಇದರಲ್ಲಿ. ಓಕೆ ನೋಡಿ, ಇವಾಗ ಎಕ್ಸಾಂಪಲ್ ಬರೀತೀನಿ. 36, 22, 44. 36 2ರಿಂದ ಭಾಗ ಆಗುತ್ತಾ ನೋಡೋಣ. 2 2 1 2, 1 ಉಳಿತು, 6 ಇಸ್ಕೊಂತೇನೆ, 2 8 ರೈಟ್. 0 0 ಬಂತಂದ್ರೆ ಡಿವಿಸಿಬಿಲಿಟಿ ಓಕೆ. 2ರಿಂದ 2 1 2 0, 2 ಇಸ್ಕೊಂತೀನಿ, 2 1 2 0 0 0 ಓಕೆ. ಇದನ್ನು ಕರೆಕ್ಟ್ ಆಯಿತು. ಅವಾ ಮತ್ತೆ 2ರಿಂದ 2 7 4 0, 2 7 4 0, ಸೊ 0 ಉಳಿತು. ಇವಾಗ ಇನ್ನೊಂದು ತೊಗೊಳ್ಳೋಣ. ಏನು 48 ತೊಗೊತೀನಿ. 2ರಿಂದ 2 24 48, ಡೈರೆಕ್ಟ್ ಆಗಿ ಮಾಡ್ತಿದ್ದೀನಿ. ಸೊ ಇದನ್ನು ವರ್ಕ್ ಆಯಿತು. ಓಕೆ, ಇನ್ನೊಂದು 90 ತೊಗೊತೀನಿ. 90 ವರ್ಕ್ ಆಗುತ್ತಾ? 2ರಿಂದ 2 2 1 2 4 8, 1 ಉಳಿತು, 0 ಎಲ್ಲಿ ಇಳಿಸ್ಕೊತೀನಿ, 2 5 10 8. ಇವಾಗ ಇನ್ನೊಂದು ತೊಗೊತೀನಿ. 43, 2ರಿಂದ 2 7 4 0 3 2 1 2, 1 ಉಳಿತಲ್ಲ. ಹಂಗಾರೆ ಶೇಷ ಉಳಿತು, ಅಂದರೆ ಈ ನಂಬರ್ ಬರೋದಿಲ್ಲ. ಇಲ್ಲೇನೋ ಒಂದು ಪ್ಯಾಟರ್ನ್ ಐತೆ ನೋಡಿ. 2 4 6 8 0, ಈ 5 ಸಂಖ್ಯೆಗಳು ಲಾಸ್ಟ್ ಪ್ಲೇಸಲ್ಲಿ, ಕೊನೆಯ ಸ್ಥಾನದಲ್ಲಿ ಇದ್ದಾಗ ಮಾತ್ರ 2ರಿಂದ ಭಾಗ ಆಗುತ್ತೆ. ಅಂದರೆ ಸಮ ಸಂಖ್ಯೆಗಳು ಲಾಸ್ಟ್ ಸ್ಥಾನದಲ್ಲಿದ್ದಾಗ ಮಾತ್ರ 2ರಿಂದ ಭಾಗ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದನ್ನ ಇಷ್ಟ ನೋಡಿ ಕಾನ್ಸೆಪ್ಟ್. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ ಸಂಖ್ಯೆಯ ಕೊನೆಯ ಬಿಡಿ ಲಾಸ್ಟ್ ಅಂಕೆ ಏನಿರ್ತದಲ್ಲ, ಲಾಸ್ಟ್ ನಂಬರ್ ಏನಿರ್ತದಲ್ಲ, ಇವಾಗ ಏನೋ ಎಕ್ಸ್ ವೈ ಝೆಡ್, ಈ ಝೆಡ್ ಅನ್ನೋ ಅಂಕೆ ಈ 5 0 2 4 6 8ರಲ್ಲಿ 1 ಆಗಿದ್ದಾಗ ಮಾತ್ರ ಇದು 2ರಿಂದ ಭಾಗ ಆಗೋಂಥ ಸಂಖ್ಯೆ ಆಗುತ್ತೆ. ಎಕ್ಸಾಮ್ ಟ್ರಿಕ್ ಆಗೋದಾದ್ರೆ ಕೇವಲ ಕೊನೆಯ ಒಂದೇ ಒಂದು ಅಂಕೆಯನ್ನು ಮಾತ್ರ ಪರೀಕ್ಷಿಸಿ. ಲಾಸ್ಟ್ ನಂಬರ್ನ ಒಂದು ಅಬ್ಸರ್ವ್ ಮಾಡಿದ್ರೆ ಸಾಕು, ಇದು 2ರಿಂದ ಭಾಗ ಆಗುತ್ತಲ್ಲ ಹೇಳ್ಬೋದು. ಇದು ಈಸಿ ಇರೋದ್ರಿಂದ ಓಕೆ. ಇದು ಮುಂದುವರೆದಂತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಚೆಕ್ ಓನ್ಲಿ ದ ಲಾಸ್ಟ್ ಡಿಜಿಟ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 2ರಿಂದ ಭಾಗ ಆಗುತ್ತೆ ಇಲ್ಲ. ಡಿವಿಸಿಬಿಲಿಟಿ ಬೈ 2 ರೂಲ್ ಇದು. ಓಕೆ, ಕ್ವಿಕ್ ಆಗಿ ಪ್ರಾಕ್ಟೀಸ್ ಮಾಡೋದಾದ್ರೆ, ಸರ್ ನೋಡ್ತೀನಿ ಇಲ್ಲಿ ಲಾಸ್ಟಿಗೆ ನೋಡ್ತೀನಿ, ಇದು ಕ್ವಶನ್ ಏನಂದ್ರೆ 2ರಿಂದ ಯಾವ್ದು ಭಾಗ ಆಗುತ್ತೆ ಅಂತ ಕ್ವಶನ್. ಓಕೆ, ಇದು ನೋಡಿ 2 4 6 8 0 ಯಾವುದೂ ಇಲ್ಲ, ಇದು ಬರಲ್ಲ, ಇದು ಬರುತ್ತೆ, ಇದು ಬರಲ್ಲ, ಇದು ಬರಲ್ಲ. ಹಂಗಾರೆ ಆನ್ಸರ್ ಏನು? ಬಿ ಇಸ್ ದ ರೈಟ್ ಆಪ್ಷನ್. ಕರೆಕ್ಟಾ? ಸಿಂಪಲ್ ಆಯ್ತು. ಓಕೆ, 5ರ ಬಾಧ್ಯತೆಯ ನಿಯಮ ಟ್ರಿಕ್ ಕೇಳ ಏನಿಲ್ಲ, ಒಂದು ಎಕ್ಸಾಂಪಲ್ ತಗೊಂಡೆ ಮಾಡೋಣ. 15 5ರಿಂದ ಭಾಗಿಸಿ, 5 3 15 0 0. ಅದೇ ಥರ 60 5ರಿಂದ 5 1 5, 1 ಉಳಿತು, 0 ಇಲ್ಲಿಗೆ ತಗೊಂತೆ, 5 7 10 0 0. ನೆಕ್ಸ್ಟ್ ಇನ್ನೊಂದು ನಂಬರ್ 63 ತೊಗೊತೀನಿ. 5 1 5, 1 ಉಳಿತು, 3 ಇಲ್ಲಿಗೆ ತೊಗೊಂಡೆ, 5 7 10, ಇನ್ನು 3 ಉಳಿತು. ಅಂದರೆ ಇದರ ಅರ್ಥ ಏನು ನೋಡಿ, ಓನ್ಲಿ ಕೊನೆಯ ಸಂಖ್ಯೆ 5 ಅಥವಾ 0 ಇದ್ದಾಗ ಮಾತ್ರ ಡಿವಿಸಿಬಿಲಿಟಿ ಬೈ 5 ರೂಲ್, 5ರ ಬಾಧ್ಯತೆಯ ನಿಯಮ ಅಪ್ಲೈ ಆಗ್ತಿದೆ. ಹಂಗಂದ್ರೆ ಇದರ ಅರ್ಥ ಇದನ್ನು ಕನ್ಕ್ಲೂಡ್ ಮಾಡ್ಬೋದಾ ಇವಾಗ ನಾವು? ಸೊ ಇದ್ರ ಪ್ರಕಾರ ಹೇಳೋದಾದ್ರೆ, ನೀವು ಡೈರೆಕ್ಟಾಗಿ ಯಾವುದೋ ಒಂದು ನಂಬರ್ ಕೊಟ್ಬಿಟ್ಟು ಇದು 5ರಿಂದ ಭಾಗ ಆಗುತ್ತೋ ಇಲ್ವಾ ಅನ್ನೋದಾದ್ರೆ ಇಷ್ಟು ಚೆಕ್ ಮಾಡಬೇಕು. ಸಂಖ್ಯೆಯ ಕೊನೆಯ ಬಿಡಿ ಅಂಕೆ 0 ಅಥವಾ 5 ಆಗಿರಬೇಕು.
ಅಷ್ಟೇ. ಲಾಸ್ಟ್ ಡಿಜಿಟ್ ಮಸ್ಟ್ ಬಿ 0 or 5. ಎಕ್ಸಾಮ್ ಟ್ರಿಕ್ ಕೇವಲ ಕೊನೆಯ ಒಂದೇ ಒಂದು ಅಂಕಿಯನ್ನು ಮಾತ್ರ ಪರೀಕ್ಷಿಸಿ. ಲಾಸ್ಟ್ ನಂಬರ್ನ ಮಾತ್ರ, ಲಾಸ್ಟ್ ಡಿಜಿಟ್ ಏನೇ ನಂಬರ್ನ ಪರಿಶೀಲನೆ ಮಾಡಿ ಅದು 5 ಅಥವಾ 0 ಆಗಿದ್ದಲ್ಲಿ ಇದು 5ರಿಂದ ಭಾಗ ಆಗುತ್ತೆ ಅಂತ ಕನ್ಕ್ಲೂಡ್ ಮಾಡ್ಬೋದು. ಸಿಂಪಲ್ ಆಯ್ತಾ? ನೆಕ್ಸ್ಟ್ ಹೋಗೋಣ. ಇನ್ನೂ ಒಂದು ನೋಡಿ, 10ರ ಬಾಧ್ಯತೆಯ ನಿಯಮ, ಡಿವಿಸಿಬಿಲಿಟಿ ಬೈ 10 ರೂಲ್. 10ಅನ್ನು ನೋಡಿ, ಇವೆರಡು ಅನಲೈಸ್ ಮಾಡಿದ್ರೆ, 2 ಮತ್ತು 5 ಅನಲೈಸ್ ಮಾಡಿದ್ರೆ 10ರದ್ದು ಈಸಿ ಆಗಿರ್ಬೋದಾ? ಏನಂದ್ರೆ ಕೊನೆಯ ಸಂಖ್ಯೆ 0 ಆಗಿರ್ಬೇಕು. ನೋಡಿ, 100ನ್ನ 10ರಿಂದ ಭಾಗಿಸಿದ್ರೆ 10 1 10, 0, ಈ 0 ಇಲ್ಲಿ ಇರಿಸ್ಕೊಂತೀವಿ, ಇದು 0 ಇಲ್ಲಿ ತೊಗೊಂಡ್ಬಿಡ್ಬೇಕು, 10 10 100 ಆಗುತ್ತೆ ಅಂತ ಅರ್ಥ. ಓಕೆ, ಇಷ್ಟು ರೈಟ್. ಅದೇ ಥರ ನಾನು 91 ತೊಗೋತೀನಿ, 10ರಿಂದ ಭಾಗಿಸ್ತೇನೆ, 19 90. ನೋಡಿ, 1 ಉಳಿಯುತ್ತದೆ. ಅಂದರೆ ಬೇರೆ ನಂಬರ್ ಯಾವ ಬರಲ್ಲ, ಓನ್ಲಿ 0 ಇರಬೇಕು. ಲಾಸ್ಟಿಗೆ 0 ಇದ್ರೆ ಮಾತ್ರ ಅದು ಡಿವಿಸಿಬಲ್ ಆಗುತ್ತೆ, ಕಂಪ್ಲೀಟ್ಲಿ ಡಿವೈಡ್ ಆಗುತ್ತೆ. ರಿಮೈಂಡರ್ ಉಳಿಬಾರ್ದು. ಡಿವಿಸಿಬಿಲಿಟಿ ರೂಲಲ್ಲಿ ಶೇಷ ಉಳಿಬಾರ್ದು, ಶೇಷ 0 ಆಗಬೇಕು. ಹಂಗಿದ್ದಾಗ ಮಾತ್ರ ಅದು ಅಪ್ಲೈ ಆಗುತ್ತೆ. ಸೊ 10ರಿಂದ ಭಾಗ ಆಗಬೇಕಂದ್ರೆ ಏನಿರ್ಬೇಕು? ಕೊನೆಯ ಸಂಖ್ಯೆ 0. ಅದನ್ನ ನಾವು ಈ ಥರ ಹೇಳ್ಬೋದಾ? ಸಂಖ್ಯೆಯ ಕೊನೆಯ ಬಿಡಿ ಅಂಕಿ 0 ಆಗಿರಬೇಕು. ಲಾಸ್ಟ್ ಡಿಜಿಟ್ ಮಸ್ಟ್ ಬಿ 0. ಎಕ್ಸಾಮ್ ಟ್ರಿಕ್ ಕೇವಲ ಕೊನೆಯ ಒಂದೇ ಒಂದು ಅಂಕಿಯನ್ನು ಮಾತ್ರ ಪರೀಕ್ಷಿಸಿ. ಸೇಮ್ 3ಕ್ಕೂ 2ಕ್ಕೂ ಲಾಸ್ಟ್ ಕೊನೆಯ ಅಂಕಿನೇ ಅಬ್ಸರ್ವ್ ಮಾಡಬೇಕು. ಈವನ್ ನಂಬರ್ ಐತೆ ನೋಡಬೇಕು, ಸಮಸಂಖ್ಯೆ ಐತೆ ನೋಡಬೇಕು. 5ಕ್ಕೆ 5 ಮತ್ತು 0 ಐತೆ ನೋಡಬೇಕು. 10ಕ್ಕೆ ಬರೋದಾದ್ರೆ, ಡಿವಿಸಿಬಿಲಿಟಿ ಬೈ 10 ಬರೋದಾದ್ರೆ ಲಾಸ್ಟಿಗೆ 0 ಐತಲ್ಲ ನೋಡಬೇಕು. ಓಕೆ, 3ರ ಬಾಧ್ಯತೆಯ ನಿಯಮ ನೋಡೋಣ ಇವಾಗ. 246, ಸರಿ 246. ಓಕೆ, 246 ಇದು 3ರಿಂದ ಭಾಗ ಆಗುತ್ತಾ? ಆಗತ್ತೆ. 3 8 24, 0 0 6 ತೊಗೊತೀನಿ, 3 3 7 6 0. ಓಕೆ, ಹಂಗೆ 1 5 4 2 ಇದು ಭಾಗ ಆಗುತ್ತಾ? ಆಗತ್ತೆ. ನಾನು ಈಸಿಯಾಗಿ ಹೇಳ್ತೀನಿ ಆಗತ್ತೆ ಅಂತ. ಹೆಂಗೆ ಸರ್, ಹೆಂಗೆ ಹೇಳ್ತೀರಿ ಇಷ್ಟು ಕಾನ್ಫಿಡೆಂಟ್ ಆಗಿ ಅಂದರೆ ಮಾಡಿ ನೋಡಿ ಬೇಕಿದ್ರೆ. 3 5 15, 0 0 4 ತೊಗೊತೀನಿ, 42. 3 1 3, 1 ಉಳೀತು, 2 ತೊಗೊತೀನಿ, 3 4 12. ಓಕೆ, 0 0. ಸೊ ಹಂಗಾದ್ರೆ 514ರಿಂದ ಭಾಗ ಆಗುತ್ತೆ. ಸರ್ ಇದು ಹೆಂಗೆ ಹೇಳಕತ್ತೀರಿ ನೀವು ಇಷ್ಟು ಫಾಸ್ಟಾಗಿ? ನೋಡಿ, 954 ಇದು ಭಾಗ ಆಗುತ್ತಾ? ಆಗುತ್ತೆ, ಈಸಿಯಾಗಿ ಆಗುತ್ತೆ. ಹೆಂಗೆ ಹೇಳ್ತೀರಿ ಸರ್ ನೀವು ಅಂದರೆ 3 3 3 9 0 5 ತೊಗೊತೀನಿ, 54 ತೊಗೊಂಡ್ಬಿಡ್ತೀನಿ. 3 ಇಲ್ಲಿ 5ನ 3 ಮತ್ತು 3 1 3, 2 ಉಳಿತು, 4 ಇಲ್ಲಿಗೆ ತೊಗೊತೀನಿ, 3 8 24 0 0 ಅಂದರೆ 318ರಿಂದ ಭಾಗ ಆಯ್ತು. ಸೊ ನೀವು ಇದು ಹೆಂಗೆ ಹೇಳಕತ್ತೀರಿ ಇಷ್ಟು ಫಾಸ್ಟಾಗಿ ಅನ್ನೋದಾದ್ರೆ ಒಂದು ರೂಲ್ ಐತೆ, ಸಿಂಪಲ್ ರೂಲ್ ಐತೆ. ಏನು ಗೊತ್ತಾ? ನೋಡಿ, ಇವೆಲ್ಲ ಸೇರಿಸಿ ನೋಡಿ, ಕೂಡಿಸಿ ನೋಡಿ. 2 ಏನೇನು ಸಂಖ್ಯೆಗಳದಾವಲ್ಲ, 2 + 4 + 6 ಕೂಡಿಸಿ, 2 4 6 12 3ರಿಂದ ಭಾಗ ಆಗುತ್ತಾ? ಆಗುತ್ತೆ. ಸೊ ಹಂಗಿದ್ರೆ ಈ ನಂಬರ್ ಕೂಡ ಭಾಗ ಆಗುತ್ತೆ ಅಂತ. ಇದನ್ನು ಕೂಡಿಸಿ, 1 + 5 + 4 + 2 ಕೂಡಿಸಿ, 1 5 6 10 12. ಇದನ್ನು 12 12 3ರಿಂದ ಭಾಗ ಆಗುತ್ತೆ. ಹಂಗಾದ್ರೆ ಈ ಸಂಖ್ಯೆನೂ ಆಗುತ್ತೆ ಅಂತ ಅರ್ಥ. ಓಕೆ, ಈ ಡಿಜಿಟ್ಸ್ನ ಒಂದು ಸಂಖ್ಯೆಯಲ್ಲಿರೋ ಅಂಕೆಗಳನ್ನು ಸೇರಿಸ್ಬೇಕು. ಸೇರಿಸಿದಾಗ ಅದು 3ರಿಂದ ಭಾಗ ಆಗ್ತಿತ್ತು ಅನ್ನೋದಾದರೆ ಅದನ್ನೇ ನಾವು ಡಿವಿಸಿಬಿಲಿಟಿ ರೂಲ್ 3 ಅಪ್ಲೈ ಆಗುತ್ತೆ. ಅದನ್ನು ನಾವು ಹೆಂಗೆ ಬರಿಬೋದು? ಹಿಂಗೆ ಬರಿಬೋದಾ? ಸಂಖ್ಯೆಯ ಅಂಕೆಗಳ ಮೊತ್ತವು 3ರಿಂದ ಭಾಗವಾಗಬೇಕು. ಕರೆಕ್ಟಾ? ಅಂಕೆಗಳ ಮೊತ್ತ, ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಆ ಅಂಕೆಗಳ ಮೊತ್ತ 3ರಿಂದ ಭಾಗ ಆಗ್ತಿತ್ತಂದ್ರೆ ಆ ಸಂಖ್ಯೆನೇ 3ರಿಂದ ಭಾಗ ಆಗ್ತೈತೆ ಅಂತ ಅರ್ಥ. ಸಮ್ ಆಫ್ ದ ಡಿಜಿಟ್ಸ್ ಮಸ್ಟ್ ಬಿ ಡಿವಿಸಿಬಲ್ ಬೈ 3 ಅನ್ನೋದು ರೂಲ್ ಆಗುತ್ತೆ. ಗೊತ್ತಾಯ್ತಾ? ಸಿಂಪಲ್ ಐತಾ? ಏನಿಲ್ಲ, ಯಾವ ಸಂಖ್ಯೆ ಕೊಟ್ಟಿರ್ತಾನೆ ಎಲ್ಲ ಅಂಕಿಗಳು, ಅಂಕಿಗಳನ್ನು ಕೂಡಬೇಕು, ಅದನ್ನ 3ರಿಂದ ಭಾಗಿಸಿ ನೋಡಬೇಕು. ಕಂಪ್ಲೀಟ್ಲಿ ಭಾಗ ಆಗ್ತಿತ್ತು, ಆ ಅಂಕಿಗಳ ಮೊತ್ತ ಭಾಗ ಆಗ್ತಿತ್ತು ಅಂದ್ರೆ ಅದನ್ನ ನಾವು ಆ ನಂಬರ್ ಕೂಡ 3ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಟ್ರಿಕ್ ಇದು. ಟ್ರಿಕ್ ನೋಡಿ, ಇದನ್ನು ಅಷ್ಟೇ ಸೇಮ್ ಟು ಸೇಮ್. ಎಷ್ಟು? ನಾನಿವಾಗ 936 ಬೇಡ, 954. ಇದು 9ರಿಂದ ಭಾಗ ಆಗುತ್ತಾ? ಆಗತ್ತೆ. 9 1 9, ರೈಟ್. 54 ಕೆಳಗೆ ತೊಗೊತೀನಿ, 9 6
54 0 0 ಹೆಂಗೆ ಹೇಳಿದ್ರಿ ಸರ್ ಅಂದರೆ ಸಿಂಪಲ್ ಸೇಮ್ ಕಾನ್ಸೆಪ್ಟ್. 9 + 5 + 4 ಮಾಡಿ. 9 + 5 + 4 18 ಆಗುತ್ತೆ. 18 9ರಿಂದ ಭಾಗ ಆಗುತ್ತಾ? ಆಗುತ್ತೆ. ಹಂಗಿದ್ರೆ ಇದು ಕಂಪ್ಲೀಟ್ಲಿ 9ರಿಂದ ಭಾಗ ಆಗುತ್ತೆ ಅನ್ನೋದಾದ್ರೆ ಈ ಸಂಖ್ಯೆ ಕೂಡ 9ರಿಂದ ಭಾಗ ಆಗುತ್ತೆ. ಸಿಂಪಲ್ ಆಗಿ ಹೇಳ, ಸಿಂಪಲ್ ಆಯ್ತಾ? ಗೊತ್ತಾಯ್ತಾ? ಸೊ ಇದೇ ಸೇಮ್ 3ಗೆ ಏನು ಬಳಸಿದ್ವಿ ಅದೇ 9ಕ್ಕೆ ಬಳಸ್ತಾ ಇದ್ವಿ. ಸೊ ಹಂಗಿದ್ರೆ ಹಿಂಗೆ ಬರಿಬೋದಾ? ಸಂಖ್ಯೆಯ ಅಂಕೆಗಳ ಮೊತ್ತವು 9ರಿಂದ ಭಾಗವಾಗಬೇಕು. ನೋಡಿ ಇವೆರಡು ನೆನ್ಪಿಡ್ಬೇಕು ನೀವು. ಅಲ್ಲಿ 3 ನೆನ್ಪಿಡ್ಬೇಕೇನು? 2, 5, 10ಕ್ಕ ಕೊನೆ ಸಂಖ್ಯೆ ಏನಿರ್ತದೆ ನೋಡ್ಬೇಕು. ಅದೇ 3, 9ಕ್ಕಾದ್ರೆ ಎಲ್ಲಾ ಸಂಖ್ಯೆಗಳು ಕೂಡಿ ಅದು 3ರಿಂದ ಅಥವಾ 9ರಿಂದ ಭಾಗ ಆಗುತ್ತೆ ಚೆಕ್ ಮಾಡ್ಬೇಕು. ಅಷ್ಟೇ ಇರೋದು ಕಾನ್ಸೆಪ್ಟ್. ಸಮ್ ಆಫ್ ದ ಡಿಜಿಟ್ಸ್ ಮಸ್ಟ್ ಬಿ ಡಿವಿಸಿಬಲ್ ಬೈ 9 ಅನ್ನೋದು ಆಗ್ತದೆ. ಓಕೆ, 4ರ ಬಾಧ್ಯತೆಯ ನಿಯಮ. ಇದು ನೋಡಿ ಕಾನ್ಸೆಪ್ಟ್, ಇದು ಬಹಳ ಚೆನ್ನಾಗೈತೆ ಇದು ಕಾನ್ಸೆಪ್ಟು. ಟ್ರಿಕ್ ಹೇಳ. 3,64,784 ಇದು 4ರಿಂದ ಭಾಗ ಆಗುತ್ತಾ ಅಂದ್ರೆ ಎಸ್ ಆಗುತ್ತೆ. ಈಸಿಲಿ ಹೇಳ್ಬೋದು ನಾನು ಆಗುತ್ತೆ, ಕಣ್ಮುಚ್ಚಿ ಹೇಳ್ತೀನಿ ನಾನು ಆಗುತ್ತೆ ಅಂತ. ಹೆಂಗೆ? 4ರಿಂದ 4 1 4 9 36. ಓಕೆ, 0 0 4 ತಗೋತೀನಿ ಇಲ್ಲಿ. 4 1 4 ಮತ್ತೆ 7ನ ಇಲ್ಲಿಗೆ ತಗೊತೀನಿ. 4 1 4 3 ಉಳಿತಾ? ಮತ್ತೆ 8ನ ಇಲ್ಲಿಗೆ ತಗೊತೀನಿ. 4 9 36 36 2 ಉಳಿತು. ಮತ್ತೆ 4ನ ನಾನು ಇಲ್ಲಿಗೆ ತಗೊತೀನಿ. 4 6 24 0 0 ನೋಡಿ ಡಿವಿಸಿಬಿಲಿಟಿ ಕರೆಕ್ಟ್ ಆಯ್ತಾ? 0 0 ಉಳಿತಂದ್ರೆ 4ರಿಂದ ಇದು ಭಾಗ ಆಯ್ತು. ಸರ್ ಹೆಂಗೆ ಹೇಳಿದ್ರೆ ಅಷ್ಟು ಫಾಸ್ಟ್ ಆಗಿ ನೀವು ಇಷ್ಟು ದೊಡ್ಡ ಸಂಖ್ಯೆನ? ನೀವು ಯಾವುದೇ ಸಂಖ್ಯೆ ಕೊಟ್ಟು ನಾನು ಜಲ್ದಿ ಆಗಿ ಹೇಳ್ಬಿಡ್ತೀನಿ. ಇದು 4ರಿಂದ ಭಾಗ ಆಗುತ್ತೆ. ಸಿಂಪಲ್ ಆಗಿ ಹೇಳಲೆ ಈ 2 ಸಂಖ್ಯೆಗಳನ್ನು ನೋಡಬೇಕು. 84 ಅನ್ನೋ ಸಂಖ್ಯೆ 4ರಿಂದ ಭಾಗ ಆಗುತ್ತಾ? 21ರಿಂದ ಭಾಗ ಆಗುತ್ತಾ? ಸೊ ಹಂಗಿದ್ರೆ ಈ ಪೂರ್ಣ ಸಂಖ್ಯೆ ಭಾಗ ಆಗುತ್ತೆ. ಅಂದ್ರೆ ಇಲ್ಲಿ ರೂಲ್ ಪ್ರಕಾರ ಅಥವಾ ಟ್ರಿಕ್ ಏನಂದ್ರೆ, ಟ್ರಿಕ್ ಅಂತಾನೆ ನೆನ್ಪಿಡೋಣ. 4ರಿಂದ ಭಾಗ ಆಗುತ್ತೆ ಇಲ್ಲ ಚೆಕ್ ಮಾಡ್ಬೇಕು ಅಂದ್ರೆ ಲಾಸ್ಟ್ 2 ಡಿಜಿಟ್ ಆಫ್ ಅ ನಂಬರ್. ಆ ನಂಬರ್ ಏನ್ ಕೊಟ್ಟಿದ್ನಲ್ಲ ಆ ಸಂಖ್ಯೆಯ ಲಾಸ್ಟ್ 2 ಏನು ಅಂಕಿಗಳನ್ನ, ಆ ಅಂಕಿಗಳು 4ರಿಂದ ಭಾಗ ಆಗ್ತೈತೆ ಅಂದ್ರೆ ಆ ಪೂರ್ಣ ಸಂಖ್ಯೆನೂ 4ರಿಂದ ಭಾಗ ಆಗುತ್ತೆ ಅನ್ನೋದು ಕಾನ್ಸೆಪ್ಟು. ಗೊತ್ತಾಯ್ತಾ? ಸೊ ಹಂಗೆ ಹೇಳೋದಾದ್ರೆ ಅದನ್ನೇ ನಾನು ಡೆಫಿನೇಷನ್ ಅಲ್ಲಿ ಬರೀಬೇಕಂದ್ರೆ ಸಂಖ್ಯೆಯ ಕೊನೆಯ 2 ಅಂಕೆಗಳನ್ನು ಮಾತ್ರ ಪರಿಶೀಲಿಸಿ. ನೋಡಿ 2ಕ್ಕೆ ಏನ್ ಮಾಡಿದ್ವಿ ನೆನ್ಪಾಯ್ತಾ? ಲಾಸ್ಟ್ ಅಂಕಿನ ಪರಿಶೀಲಿಸಿದ್ವಿ. ಅದೇ 4ಕ್ಕೆ ಬರೋದಾದ್ರೆ ಲಾಸ್ಟ್ 2 ಅಂಕಿಗಳನ್ನು ಪರಿಶೀಲಿಸಿ. ಚೆಕ್ ಓನ್ಲಿ ದ ಲಾಸ್ಟ್ 2 ಡಿಜಿಟ್ಸ್ ಅಂತ ಹೇಳ್ತಾನೆ. ಸಿಂಪಲ್ ಆಗಿ ನೆನ್ಪಿಡ್ಬೋದ? ಬಹಳಷ್ಟು ಸುಲಭ. ಅದೇ 8ರ ಬಾಧ್ಯತೆ. ಇವಾಗ ಒಂದು ಪ್ಯಾಟರ್ನ್ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಸೊ ಇವಾಗ ನಾನು ಹೇಳ್ತೀನಿ 3,60,124 128. ಈ ಸಂಖ್ಯೆ 8ರಿಂದ ಭಾಗ ಆಗುತ್ತಾ? ಆಗುತ್ತೆ ಅಂತ ನಾನು ಹೇಳ್ತೇನೆ. 8 1 8 8 8 3 20 8 4 32 ಅಂದರೆ ಇನ್ನು 4 ಉಳಿತು. ಈ 0 ಇಲ್ಲಿಗೆ ತಗೊತೀನಿ. 8 5 40. ಇವಾಗ 12 ನೆನೆಸ್ಕೋಬೇಕು. 2 ಸಂಖ್ಯೆ ನೆನೆಸ್ಕೋಬೇಕಾದ್ರೆ ಒಂದು 0 ಬರ್ಕೋಬೇಕು. ಓಕೆ, 8 1 8 ಇನ್ನು 4 ಉಳಿತು. ಇದು 8ನ ಇಲ್ಲಿಗೆ ತಗೋತೀನಿ. 8 6 48. ಸೊ ಇದು ಆನ್ಸರ್ 0 0 ಅಂದರೆ ಇದು ಕಂಪ್ಲೀಟ್ಲಿ ಭಾಗ ಆಯಿತು. ಶೇಷ 0 0 ಬಂದಾಗ ಕಂಪ್ಲೀಟ್ಲಿ ಭಾಗ ಆಯಿತು. ಸರ್ ನೀವು ಹೆಂಗೆ ಹೇಳಿದ್ರೆ ಅಷ್ಟು ಫಾಸ್ಟ್ ಆಗಿ ಅಂದರೆ ಇಲ್ಲೇನಿಲ್ಲ, ಸಿಂಪಲ್ ರೂಲು. ಲಾಸ್ಟ್ 3 ಸಂಖ್ಯೆಗಳನ್ನು ಕನ್ಸಿಡರ್ ಮಾಡಬೇಕು. ನೋಡಿ 2 ಇದ್ರೆ ಲಾಸ್ಟ್ 1 ಸಂಖ್ಯೆಯನ್ನು ಕನ್ಸಿಡರ್ ಮಾಡಬೇಕು. 4 ಇದ್ರೆ 2 ಸಂಖ್ಯೆಗಳನ್ನು ಕನ್ಸಿಡರ್ ಮಾಡಬೇಕು. 8 ಇದ್ರೆ ಲಾಸ್ಟ್ 3 ಸಂಖ್ಯೆಗಳು ಭಾಗ ಆಗ್ತವ. 8ರಿಂದ ಮುಗೀತು. ಉಳಿದು ಪೂರ ಸಂಖ್ಯೆನೇ ಭಾಗ ಆಗ್ತದೆ ಅಂತ ಅದರ ಅರ್ಥ. ಓಕೆ, ಸಂಖ್ಯೆಯ ಕೊನೆಯ 3 ಅಂಕಿಗಳನ್ನು ಮಾತ್ರ ಪರಿಶೀಲಿಸಿ. ನೋಡಿ, ಚೆಕ್ ಓನ್ಲಿ ಲಾಸ್ಟ್ 3 ಡಿಜಿಟ್ಸ್. ಇದು ಟ್ರಿಕ್. ಇದು ಲಾಸ್ಟ್ 3 ಡಿಜಿಟ್ ಚೆಕ್ ಮಾಡಿ. ಅದು 8ರಿಂದ ಭಾಗ ಆಗ್ತದೆ ಅಂದರೆ ಕಂಪ್ಲೀಟ್ ಸಂಖ್ಯೆ ಎಷ್ಟೇ ಉದ್ದ ಇರಲಿ, ಕೋಟಿ ಲಕ್ಷ ಕೋಟಿಗಳಿರಲಿ, ಅದು ಲಾಸ್ಟ್ 3 ಡಿಜಿಟ್ 8ರಿಂದ ಭಾಗ ಆಯ್ತು ಅಂದರೆ ಉಳಿದಂತೆ ಕಂಪ್ಲೀಟ್ ನಂಬರ್ ಕೂಡ 8ರಿಂದ ಭಾಗ ಆಗುತ್ತೆ ಅಂತ. ರೈಟ್? ಸೊ ಇದು ಲಾಜಿಕ್. ಓಕೆ, ಇಲ್ಲಿ ಗೋಲ್ಡನ್ ಪ್ಯಾಟರ್ನ್ ಬಂತ ಒಂದು. ಕರೆಕ್ಟಾ? ಅದರ ಅರ್ಥ ಏನು? ಇದನ್ನ ಹೆಂಗೆ ಬರಿಬೋದು? 2ನ 2 ಪವರ್ 1 ಅಂತ ಬರಿಬೋದಾ? 4ನ 2 ಪವರ್ 2 ಅಂತ ಬರಿಬೋದಾ? 8ನ 2 ಪವರ್ 3 ಅಂತ ಬರಿಬೋದಾ? ಅಂದರೆ 2
ರಿಂದ ಭಾಗ ಆಗುತ್ತೋ ಇಲ್ವಾ ಅಂತ ಚೆಕ್ ಮಾಡ್ಬೇಕಾದ್ರೆ ಲಾಸ್ಟ್ ಸಂಖ್ಯೆನ ನೋಡಿ, ಲಾಸ್ಟ್ 1 ಡಿಜಿಟ್ನ ನೋಡಿ. 4ರಿಂದ ಭಾಗ ಆಗುತ್ತಾ ಅಂತ ಚೆಕ್ ಮಾಡ್ಬೇಕಾದ್ರೆ 2ರಿಂದ ನೋಡಿ. ಲಾಸ್ಟ್ 3 ಡಿಜಿಟ್ ನೋಡಿದ್ರೆ ನಿಮ್ಗೆ 8ರಿಂದ ಚೆಕ್ ಆಗ್ತದೆ, ಡಿವೈಡ್ ಆಗ್ತದಿಲ್ಲ, ಚೆಕ್ ಆಗ್ತದ. ಸೊ ಹಂಗೇ ಬರ್ಕೊಂತ ಹೋದ್ರೆ ನೀವು 16 ಚೆಕ್ ಮಾಡ್ಬೇಕು. 16ರಿಂದ ಭಾಗ ಆಗುತ್ತೋ ಇಲ್ಲ ಈ ಸಂಖ್ಯೆಯನ್ನು ಚೆಕ್ ಮಾಡ್ಬೇಕಂದ್ರೆ ಲಾಸ್ಟ್ 4 ಡಿಜಿಟ್ನ ಚೆಕ್ ಮಾಡ್ಬೇಕು. ಸೊ ಇದು ಕಂಟಿನ್ಯೂಸ್ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತದೆ. ಸೊ ಇದನ್ನೇ ನಾವು ಗೋಲ್ಡನ್ ಪ್ಯಾಟರ್ನ್ ಅಂತ ಕರಿತೀವಿ. ನೋಡಿ, ಇದು ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾಕಂದರೆ ಯಾವ ಥರದ ಪ್ರಶ್ನೆಗಳು ಬರ್ತಾವೋ ಗೊತ್ತಿಲ್ಲ. ಇವೆಲ್ಲ ಭಾಳಷ್ಟು ಸರಿ ಬೇರೆ 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 ಎಕ್ಸಾಮ್ಸಲ್ಲಿ ಕೇಳಿರ್ತಾವೆ. ಡೈರೆಕ್ಟ್ ಎತ್ತಿ ನಿಮ್ಮ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಇದು ಗೊತ್ತಿತ್ತು ಅಂದರೆ ಈಸಿಲಿ ನೀವು ಆನ್ಸರ್ ಮಾಡ್ತೀರ. ಓಕೆ, ಸೊ 6ರ ಬಾಧ್ಯತೆಯ ನಿಯಮ. ಸೊ ಈ 6ರಿಂದ ಭಾಗ ಆಗುತ್ತೋ ಇಲ್ವೋ ನಂಬರ್ ಅಂತ ಕಂಡುಹಿಡಿಬೇಕು ಅಂದರೆ ನೀವು 6 ಯಾವುದಾದ್ರ ಗುಣಲಬ್ಧದಲ್ಲಿ ಬರ್ತದೆ, 2 ಮತ್ತು 3ರಿಂದ ಮಾಡ್ಬೋದಾ? 2 3 6 ಹಂಗಿದ್ರೆ ನೀವು ಫಸ್ಟು 2ರಿಂದ ಚೆಕ್ ಮಾಡಬೇಕು, ಆಮೇಲೆ 3ರಿಂದ ಚೆಕ್ ಮಾಡಬೇಕು. ಕರೆಕ್ಟಾ? ಇವಾಗ ಒಂದು ಸಂಖ್ಯೆ ತಗೊಳ್ಳೋಣ, 74. ಸೊ ಇದು 6ರಿಂದ ಭಾಗ ಆಗುತ್ತೋ ಇಲ್ಲೋ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ಏನು ಮಾಡಿ, 7ರಿಂದ ಆಗುತ್ತಾ? ಎಸ್ ಆಗುತ್ತೆ. 3ರಿಂದ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? 2ನ್ನು ಕೂಡಿಸಿ 3ರಿಂದ ಭಾಗಿಸ್ಬೇಕು. ಕರೆಕ್ಟಾ? 11 3ರಿಂದ ಹೋಗುತ್ತಾ? ಹೋಗಲ್ಲ. ಅಂದರೆ ಇದು 6ರಿಂದ ಭಾಗ ಆಗಲ್ಲ. ಬೇಕಿದ್ರೆ ಮಾಡಿ ನೋಡಿ. 74 6ರಿಂದ, 6 1 6, 1 ಉಳಿತು 4, 6 7 12, ಇನ್ನು 2 ಉಳಿತು, ಶೇಷ 0 ಆಗಲಿಲ್ಲ. ಹಂಗಾದಾಗ ಏನಾಗ್ತದೆ, ಇದು ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಆಗಲ್ಲ 74ಗೆ. ಓಕೆ, ಅದೇ ನೀವು 72 ತಗೋರಿ. ನೋಡಿ, 2ರಿಂದ ಭಾಗ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಸಂಖ್ಯೆ ನೋಡ್ಕೊಂಡಿವಿ, ಅದು ಈವನ್ ನಂಬರ್ ಐತೆ. 2 4 6 8 0 ಸಂಖ್ಯೆನೇ ಐತೆ. ಕೂಡಿ 2 ಕೂಡಿದ್ರೆ 9 ಆಗುತ್ತಾ? 7 + 2 9 ಆಯ್ತಾ? 9 3ರಿಂದ ಭಾಗಿಸ್ಬೋದು. ಹಂಗಿದ್ರೆ 72 ಅನ್ನೋದೇನೈತಲ್ಲ, ಇದು 6ರಿಂದ ಭಾಗ ಆಗತಕ್ಕಂಥ ಸಂಖ್ಯೆ. ಗೊತ್ತಾಯ್ತಾ? ಹಂಗಂದ್ರೆ ಡಿವಿಸಿಬಿಲಿಟಿ ರೂಲ್ನ ಯಾವ ಥರ ಅಪ್ಲೈ ಮಾಡಬೇಕು? ಒಂದು ಸಂಖ್ಯೆಯು 2 ಮತ್ತು 3 2ರಿಂದನೂ ಭಾಗ ಆಗ್ಬೇಕು. ನೋಡಿ, ಮತ್ತೆ ಇವಾಗ 77 ಸಂಖ್ಯೆ, ಇದು 2ರಿಂದನೇ ಭಾಗ ಆಗಲ್ಲ. ಹಂಗಿದ್ರೆ 6ರಿಂದ ಭಾಗ ಆಗಲ್ಲ ಅಂತ ಅರ್ಥ. ಮುಗೀತು ಇಲ್ಲಿಗೆ. 2ರಿಂದ ಭಾಗ ಆಗಬೇಕು. ಅದ್ರ ಜೊತೆಗೆ 3 2ರಿಂದಲೂ ಭಾಗವಾದರೆ ಅದು 6ರಿಂದಲೂ ಭಾಗವಾಗುತ್ತದೆ. ಎ ನಂಬರ್ ಈಸ್ ಡಿವಿಸಿಬಲ್ ಬೈ 6 ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 2 and 3. ಇದು ರೂಲು. ಯಾಕೆ ಸರ್ ಡೈರೆಕ್ಟಾಗಿ ಮಾಡ್ಬೋದಲ್ಲ? ಹೌದು ಸರ್, ಚಿಕ್ಕ ಸಂಖ್ಯೆ 77 ಅಂತದನ್ನ 6ರಿಂದ ಡೈರೆಕ್ಟಾಗಿ ಮಾಡ್ಬೋದು. ಅದು ದೊಡ್ಡ ಸಂಖ್ಯೆ ಇದ್ದಾಗ ಇದು ಬಹಳ ಸುಲಭದ. ಇವಾಗ ನೋಡಿ, 7,16,324. ಈ ಸಂಖ್ಯೆನ ಪೂರ್ತಿ ಮಾಡಬೇಕು, 6ರಿಂದ ಭಾಗ ಮಾಡ್ಬೇಕಂದ್ರೆ ಎಷ್ಟೋ ಉದ್ದ ಆಗುತ್ತೆ. ಸೊ ಅದ್ರ ಬದಲಿಗೆ ನಾವೇನು ಮಾಡ್ತೀವಿ, 7ರಿಂದ ಭಾಗ ಆಗುತ್ತೆ. ಎಸ್. 3ರಿಂದ ಆಗುತ್ತಾ? ಚೆಕ್ ಮಾಡಿ. 3 6 9 12 12 14 18 3ರಿಂದ ಭಾಗ ಆಗುತ್ತೆ. ಹಂಗಾದ್ರೆ ಈ ಸಂಖ್ಯೆ 6ರಿಂದ ಭಾಗವಾಗುತ್ತದೆ. ಸಿಂಪಲ್. ಒಂದು 2ರಿಂದ ಭಾಗ ಮಾಡಿ ನೋಡಿ, ಇನ್ನೊಂದು 3. 2ರಿಂದ ಭಾಗ ಮಾಡಿ ನೋಡ್ಬೇಕಂದ್ರೆ ಲಾಸ್ಟ್ ಡಿಜಿಟ್ ನೋಡಬೇಕು, 3ರಿಂದ ಭಾಗಬೇಕು, ಎಲ್ಲ ಕೂಡಬೇಕು, 3ರಿಂದ ಭಾಗ ಆಗುತ್ತೆ, ಚೆಕ್ ಮಾಡ್ಬೇಕಷ್ಟೆ. ಸಿಂಪಲ್ ಆಯ್ತಾ? ನೆಕ್ಸ್ಟ್, 11ರ ಬಾಧ್ಯತೆಯ ನಿಯಮ. ಲಾಸ್ಟ್ ನಿಯಮ ಇದು. 11ರ ಬಾಧ್ಯತೆಯ ನಿಯಮ ಏನಿಲ್ಲ, ಸಿಂಪಲ್, ಏನಿಲ್ಲ, ಕಾಂಪ್ಲೆಕ್ಸೇ ಇಲ್ಲ, ಭಾಳ ಸಿಂಪಲ್ ಐತೆ. ಓಕೆ, 11ರ ಬಾಧ್ಯತೆಯ ನಿಯಮ ಏನಂತ ಹೇಳ್ತದೆ ಅಂದರೆ, ಇವಾಗ ಒಂದು ನಂಬರ್ ತೊಗೊತೀನಿ, 2 4 7 9 1 ಈ ಥರ ಇದ್ದಾಗ ಆಲ್ಟರ್ನೇಟ್ ನಂಬರ್ಸ್, ಇವೊಂದು ಗುಂಪು ಕೂಡಿ 2 + 7 + 1 ಎಷ್ಟು? 2 7 9 10. 2 + 7 + 1 ಆಲ್ಟರ್ನೇಟ್ ನಂಬರ್ಸ್. ಮತ್ತೆ ಈ ಕಡೆ 4 + 9 ಕೂಡಿ 4 + 9 13. ಇವೆರಡನ್ನು ಕಳೀರಿ, -3. ಅಂದರೆ ಒಂದು 0 ಬರಬೇಕು ಅಥವಾ 11 ಬರಬೇಕು. ಹಂಗಿದ್ದಾಗ ಮಾತ್ರ ಅದು 11ರಿಂದ ಭಾಗ ಆಗ್ತದೆ. ಇಲ್ಲಿ 3 ಬಂತ, ಇದು ಭಾಗ ಆಗಲ್ಲ ಅಂತ ಅರ್ಥ. ಓಕೆ, ಇವಾಗ ನೆಕ್ಸ್ಟ್ ನೋಡೋಣ. 121 ತಗೋರಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಇವೆರಡು ಆಲ್ಟರ್ನೇಟ್ ನಂಬರ್ಸಾ? ಓಕೆ, 1 + 1 2, ಇದು 2, 2ರಾಗ 2 ಕಳೆದ್ರೆ 0 ಬಂತಂದ್ರೆ ಏನರ್ಥ? 11ರಿಂದ ಭಾಗ ಆಗ್ತದೆ ಅಂತ. ಸಿಂಪಲ್ಲು, ಏನಿಲ್ಲ. ಒಂದು ಬಿಟ್ಟು ನಂಬರ್ಸ್ನ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಬಿಟ್ಟಿರೋ ನಂಬರ್ಸ್ಗಳನ್ನೆಲ್ಲ ಮತ್ತೆ ಆ್ಯಡ್ ಮಾಡಿ 2ರನ್ನು ಕಳೆದಾಗ
ಈ ವ್ಯತ್ಯಾಸ ಏನು ಬರ್ತದಲ್ಲ 0 ಅಥವಾ 11 ಆಗಿರ್ಬೇಕು. ಡಿಫ್ರೆನ್ಸು 0 ಆರ್ 11 ಆಗಿರ್ಬೇಕು. ಅವಾಗ ಮಾತ್ರ ನಮ್ಗೆ 11ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು. ಓಕೆ, 1 3 3 3 1 ಇದು ನಂಬರ್ ತಗೊಂಡ 1 + 3 4, 3 + 1 4, 4 4 0 ಅಂದರೆ ಅರ್ಥ ಇದು 11ರಿಂದ ಭಾಗ ಆಗುತ್ತೆ. ಇವಾಗ 999 ಇದು ಭಾಗ ಆಗುತ್ತೆ, ಚೆಕ್ ಮಾಡೋಣ. 9 + 9 18 ಮೈನಸ್ 9 ಅಂದರೆ ಇನ್ನೂ 9 ಉಳಿಯಿತು. ಅಂದರೆ ಇದು 0ನೂ ಅಲ್ಲ ಅಥವಾ 11 ಅಲ್ಲ. ಹಂಗಿದ್ದಾಗ ಏನಾಗ್ತದೆ, ಇದು ಭಾಗ ಆಗಲ್ಲ. ಗೊತ್ತಾಯ್ತಾ? ಸೊ ಇಷ್ಟೇ ಸಿಂಪಲ್, 0 ಅಥವಾ 11 ಆಗಿರಬೇಕು. ರೈಟ್, ಇದು ಲಾಸ್ಟ್ ನಿಯಮ ಆಗಿತ್ತು. ಈಸಿಲಿ ಫೈಂಡಿಂಗ್ ದ ಡಿವಿಸಿಬಿಲಿಟಿ ಆಫ್ ಎ ನಂಬರ್ ಕಂಡುಹಿಡಿಬೇಕು ಅಂದರೆ ಇವೆಲ್ಲ ರೂಲ್ಸ್ ಅದಾವೆ. ಇವೊಂದು 2 ಸಾರಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಭಾಳ ಸುಲಭ ಆಗುತ್ತೆ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪ್ರಾಬ್ಲಮ್ಸ್ನ ತಿಳಿಸ್ಕೊಡ್ತೀನಿ. ಯಾವ್ಯಾವ ಥರದಲ್ಲಿ ಪ್ರಾಬ್ಲಮ್ ಕೇಳಿದ್ರು ಇಂದಿನ ಎಕ್ಸಾಮ್ಸಲ್ಲಿ, ಮತ್ತು ಯಾವ ಥರದ್ದು ಕೇಳಬಹುದು, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಯಾವ ಥರ ಕೇಳಿದ್ರು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಕಂಪ್ಲೀಟ್ಲಿ ಎಲ್ಲ ಎಕ್ಸಾಮ್ಸ್ಗೆ ಕವರ್ ಆಗಂಗೆ ನಾವು ನಮ್ಮ ಇದನ್ನು ಡಿಸ್ಕಸ್ ಮಾಡೋಣ. ರೈಟ್, ಎಕ್ಸಾಮ್ ಟ್ರಿಕ್ 11ರಿಂದ ಡಿವಿಸಿಬಿಲಿಟಿ ಬೈ 11ಗೆ ಏನಂದರೆ ಪರ್ಯಾಯ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸವು 0 ಅಥವಾ 11ರ ಅಪವರ್ತ್ಯ ಆಗಿರಬೇಕು. ನೋಡಿ, 0 ಅಥವಾ 11ರ ಅಪವರ್ತ್ಯ ಆಗಿ, ಓಕೆ 22 ಆದರೂ ನಡೆಯುತ್ತೆ, ಡಿಫ್ರೆನ್ಸು 22 ಆಗಿರ್ಬೋದು. ಅದೇ ಮಲ್ಟಿಪಲ್ ಅಪವರ್ತ್ಯ ಅಂದರೆ ಮಲ್ಟಿಪಲ್. ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ದ ಆಲ್ಟರ್ನೇಟ್ ಡಿಜಿಟ್ಸ್ ಮಸ್ಟ್ ಬಿ 0 ಆರ್ ಮಲ್ಟಿಪಲ್ ಆಫ್ 11 ಆಗಿರಬೇಕು ಅಂತ ಹೇಳ್ತಾರೆ. ಓಕೆ, ಇದರಿಂದ ಮುಂದಿನ ಪ್ರಾಕ್ಟೀಸ್ ಕ್ವಶನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಇದು ಏನಂತ ಗೊತ್ತಾಗುತ್ತೆ. ಇವಾಗಲೇ ಗೊತ್ತಾಗಿರುತ್ತೆ, ಬಟ್ ಇನ್ನಿನ ಎಕ್ಸ್ಟ್ರಾ ಕ್ಲಾಸ್ ಮಾಡಿದ್ರೆ ರಿಮೆಂಬರ್ ಮೆಮೊರಿ ಜಾಸ್ತಿ ಉಳಿಯುತ್ತೆ, ಜಾಸ್ತಿ ದಿನಗಳ ಕಾಲ ರಿಟೈನ್ ಮಾಡ್ಬೋದು ನಾವು. ರೈಟ್, ಸೊ ಎಲ್ಲಾನು ಒಂದು ಟೇಬಲಲ್ಲಿ ಹಾಕಿ ಕೊಡಬೇಕು ಅನ್ನೋದಾದರೆ ಬಾಧ್ಯತೆ ನಿಯಮಗಳ ಮಾಸ್ಟರ್ ಟೇಬಲ್ ಇದು. ಏನು ನೋಡಿ, ಇವು ಮೂರಕ್ಕೂ ನಾನು ಏನಂತ ಹೇಳಿದ್ದೆ, 2 5 10ಕ್ಕೆ ಮಾಡೋಕೆ ಕೊನೆಯ ಅಂಕಿಯ ನಿಯಮ. ಕೊನೆಯ ಅಂಕಿ ನೋಡಿದರೆ ಸಾಕು. 2 ಮಾಡ್ಬೇಕಂದ್ರೆ 0 2 4 6 8. ಸೊ ಇವೆಲ್ಲ ಸಮ ಸಂಖ್ಯೆಗಳಿದ್ರೆ ಇದು 2ರಿಂದ ಭಾಗ ಆಗುತ್ತೆ. 5 ಇರಬೇಕಂದ್ರೆ 0 ಅಥವಾ 5, 10 ನಿಯಮ 0. ಸೊ ಈ ಥರ ನಾನು ಹೇಳ್ಕೊಂತ ಹೋಗಿದ್ದೆ. ಇದನ್ನ ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊರಿ ಮತ್ತು ಬರೀರಿ. ಬರೆದ್ರೇ ನಿಮಗೆ ರೂಢಿ ಆಗಲಿಕ್ಕೆ ಸಾಧ್ಯ. ಓಕೆ, ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ರೈಟ್, ನೆಕ್ಸ್ಟ್ ಕನ್ನಡ ಆಯಿತು. ಇಂಗ್ಲೀಷ್ ಅವರಿಗೂ ಸ್ವಲ್ಪ ಕೊಡ್ಬೇಕು ನಾವು. ಲಾಸ್ಟ್ ಡಿವಿಸಿಬಿಲಿಟಿ ರೂಲ್ಸು, ಗ್ರೂಪ್ಡ್ ಮಾಸ್ಟರ್ ಟೇಬಲನ್ನು ಒಂದು ಗ್ರೂಪ್ ಮಾಡಿದರೆ ಲಾಸ್ಟ್ ಡಿಜಿಟ್ ಅಬ್ಸರ್ವ್ ಮಾಡಿದರೆ ಸಾಕು ಅನ್ನೋಕ್ಕೆ ಈ 3 ಅಂಕಿಗಳಿಂದ ಡಿವಿಸಿಬಿಲಿಟಿ ಚೆಕ್ ಮಾಡಬೇಕು ಅನ್ನೋದಾದರೆ ಇವು ಸಾಕು. ನೋಡಿ, ಈ ಥರ ಎಲ್ಲನೂ ಒಂದೇದ್ರಲ್ಲಿ ನೋಡಿ. ಇದನ್ನು ಕಾಂಬಿನೇಷನ್ ರೂಲ್ ಅಂತ ಕರಿತೀವಿ. 6 ಏನೈತಲ್ಲ, 2 ಮತ್ತು 3, 2ರಿಂದನೂ ಭಾಗ ಆಗಬೇಕು, 3ರಿಂದನೂ ಭಾಗ ಆಗಬೇಕು. ಹಂಗಿದ್ರೆ ಅದು 6ರಿಂದ ಭಾಗ ಆಗುತ್ತೆ ಅಂತ. 3 ಡಿಜಿಟ್ಸು, ಲಾಸ್ಟ್ 3 ಡಿಜಿಟ್ಸು, ಲಾಸ್ಟ್ 2 ಡಿಜಿಟ್ಸು. ಡಿಜಿಟ್ ಸಮ್ ರೂಲ್ ನೋಡಿ, ಇವೆರಡಕ್ಕೂ ಸಮ್ ರೂಲಾ ಕರೆಕ್ಟ್. ಎಲ್ಲ ಅಂಕಿಗಳನ್ನು ಕೂಡಿ, ಒಂದು ಸಂಖ್ಯೆ ಎಲ್ಲ ಅಂಕಿಗಳನ್ನು ಕೂಡಿ ಅದು 3ರಿಂದ ಭಾಗ ಆಗುತ್ತೆ ಅಂತ ಅಂದರೆ ಅದು ಆ ಸಂಖ್ಯೆನೇ 3ರಿಂದ ಭಾಗ ಆಗುತ್ತೆ ಅಂತ. ಅದು 9ರಿಂದ ಭಾಗ ಆಗ್ತಿತ್ತು ಅಂದರೆ ಆ ಸಂಖ್ಯೆನೇ 9ರಿಂದ ಭಾಗ ಆಗುತ್ತೆ ಅನ್ನೋದಾದ್ರೆ ಒಂದು ನೋಡಿ. ಮತ್ತೆ ಎಲ್ಲ ಯಾವುದೇ ಸಂಖ್ಯೆ ಕೂಡಿ ನೀವು 3ರಿಂದ ಭಾಗಿಸ್ತಿರಲ್ಲ, ಆ ಸಂಖ್ಯೆ ಭಾಗ ಆಗ್ತಿತ್ತು ಅಂದರೆ ಅದು 9ರಿಂದ ಆಗಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ಬಟ್ ಎಲ್ಲ 9ರಿಂದ ಭಾಗ ಆಗತಕ್ಕಂಥ ಸಂಖ್ಯೆಗಳು 3ರಿಂದ ಭಾಗ ಆಗ್ತವೆ. ಯಾಕಂದ್ರೆ ಚಿಕ್ಕ ನಂಬರ್ ಆಗಿರೋದ್ರಿಂದ ಅದರದ್ದು ಕೋಫ್ಯಾಕ್ಟರ್ ಅಂದರೆ ಮಲ್ಟಿಪಲ್ ಆಗಿರೋದ್ರಿಂದ, ಸೊ ಅಪವರ್ತ್ಯ ಆಗಿರೋದ್ರಿಂದ ಆಗ್ತದೆ ಅಂತ ಒಂದು ಲಾಜಿಕ್. ಇದು ಕರೆಕ್ಟಾ? ಇದರಿಂದ ಭಾಗ ಆಗ್ತಕ್ಕಂಥ ಎಲ್ಲ ಸಂಖ್ಯೆಗಳು ಇದರಿಂದ ಆಗ್ತವೆ, ಬಟ್ ಇದರಿಂದ ಭಾಗ ಆಗ್ತಕ್ಕಂಥ ಇದರಿಂದ ಆಗ್ತವೆ ಅನ್ನೋದು ಸುಳ್ಳಾಗುತ್ತೆ. 9ರಿಂದ ಆಗ್ತವೆ ಅನ್ನೋದು ಸುಳ್ಳಾಗುತ್ತೆ. ಓಕೆ, ಸೊ ಇದು ನಮ್ಮ ಇವತ್ತಿನ ಕ್ಲಾಸ್ ಆಗಿರುತ್ತೆ. ಮುಂದಿನ ಕ್ಲಾಸಲ್ಲಿ ನಾವು ಇದಕ್ಕೆ ರಿಲೇಟಬಲ್ ಕ್ವಶನ್ಸ್, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಯಾವತ್ತೂ ಆಗಲಿ ಮ್ಯಾಥ್ಸ್ನ ಇಲ್ಲಿಗೆ ಬಿಡಬಾರ್ದು, ಥಿಯರಿ ಓದಿ ಬಿಡಲೇಬಾರ್ದು. ಯಾವತ್ತಿಗೂ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ಅದರದ್ದು ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಅದನ್ನು ರಿಟೈನ್ ಮಾಡ್ಕೊಳಕ್ಕೆ ಸಾಧ್ಯ. ಓಕೆ, ನಮ್ದಿದು ಕುಮಾರ್ಸ್ ಅಕಾಡೆಮಿ ಅನ್ನೋ ಚಾನಲ್. ಕುಮಾರ್ಸ್ ಅಕಾಡೆಮಿ ಚಾನಲ್ಗೆ ಈ ಚಾನಲ್ನ ಸರ್ಚ್ ಮಾಡೋದ್ರಿಂದ ನಿಮಗೆ ಈ ಚಾನಲ್ ಸಿಗುತ್ತೆ. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಡಿಸ್ಕಸ್ ಮಾಡಿ. ನಾವೇನೇನು ಟಾಪಿಕ್ ನೋಡಿ, ಇದನ್ನು ಎಷ್ಟು ಡಿಸ್ಕಸ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ನೀವು. ಯಾವ ಥರದಲ್ಲಿ ಕ್ವಶನ್ ಕೇಳ್ಬೋದು, ಯಾರೋ ಒಂಥರ ಈ ಥರದ ಕ್ವಶನ್ ಕೇಳ್ತಾನೆ, ಇದನ್ನ ಬಿಟ್ಟು ಬೇರೆ ನಂಬರ್ ಕೊಟ್ಟರೆ ಯಾವ ಥರ ಮಾಡಬೇಕು. ಸೊ ಇವನ್ನೆಲ್ಲ ಒಂದೊಂದಾಗಿ ನಾವು ತಿಳ್ಕೊತ ಹೋಗ್ತೀವಿ ನೋಡಿ. ಅದಕ್ಕೆ ಡಿಸ್ಕಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ನಿಮ್ಗೇನಾದರೂ
ಟಾಪಿಕ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಟಾಪಿಕ್ಸ್ ಬಗ್ಗೆ ಬೇಕಾಗಿತ್ತು ಅಥವಾ ಇದು ಅರ್ಥ ಆಗಿಲ್ಲ ಅನ್ನೋದು ಏನಾದರೂ ಇತ್ತು ಅಂದರೆ ಕೆಳಗಡೆ ಕಮೆಂಟ್ಸಲ್ಲಿ ಸಣ್ಣ ಮಿಸ್ಟೇಕ್ಸ್ ಏನಾದಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ಸ್ಗೆ ನಾವು ಉತ್ತರ ಮಾಡಲಿಕ್ಕೆ ರೆಡಿಯಾಗಿರ್ತೀವಿ, ರೈಟ್. ನಮ್ದು ಇನ್ನೊಂದು ಚಾನಲ್ ಇದೆ, PYQ ಶಾರ್ಟ್ಸ್ ಫಾರ್ ಯು ಅಂತ. ಅದರಲ್ಲಿ ನಾವು PYQs ಎಲ್ಲ ಎಕ್ಸಾಮ್ಸ್, ದೇಶದಲ್ಲಿ ನಡೀತಕ್ಕಂಥ ವಿವಿಧ ಭಾಗಗಳಲ್ಲಿ ನಡೀತಕ್ಕಂಥ ಎಕ್ಸಾಮ್ಸ್ನ PYQs ಅಂದರೆ ಅಲ್ಲಿ ಕ್ವಶನ್ ಯಾವ ಥರ ತೆಗಿತಾನೆ ಅದನ್ನು ಡೈರೆಕ್ಟಾಗಿ ಕೇಳ್ತಕ್ಕಂಥ ಚಾನ್ಸ್ ಇದೆ. ಇತ್ತೀಚಿನ ಪೇಪರ್ಗಳು ನೋಡ್ತಿದ್ರೆ UPSCಲಿಂದ ಡೈರೆಕ್ಟಾಗಿ ಸ್ಟೇಟ್ ಎಕ್ಸಾಮ್ಸಲ್ಲಿ KE ಅಥವಾ KPSC ನಡೆಸ್ತಕ್ಕಂಥ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಆ ಥರದ ಕ್ವಶನ್ಸ್ನೂ ನಾವು ಇಲ್ಲಿ ಕವರ್ ಮಾಡ್ತೀವಿ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂದರೆ ಗೌರ್ಮೆಂಟ್ ಸೋರ್ಸಿಂದ ಏನು ನ್ಯೂಸ್ ಬರ್ತಾವಲ್ಲ, ಸೊ ಅವನ್ನೆಲ್ಲನೂ ನಾವು ಕರೆಂಟ್ ಅಫೇರ್ಸ್ನ ಕವರ್ ಮಾಡಿ ಜಸ್ಟ್ 5 ಅಥವಾ 6 ಸ್ಲೈಡಲ್ಲಿ ನಿಮಗೆ ಅತಿ ಹೆಚ್ಚು ಇನ್ಫಾರ್ಮೇಷನ್ ಸಿಗೋ ಹಾಗೆ ಭಾಳಷ್ಟು ಕ್ವಶನ್ಸ್ ಇದರಿಂದ ಬಂದೇ ಬರ್ತವೆ ಅನ್ನೋ ಪ್ರೂಫ್ನೊಂದಿಗೆ ನಾವು ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ತಾ ಇದ್ದೀವಿ. ಸೊ ಈ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿದರೆ ರಿವಿಷನಿಗೆ ಭಾಳ ಸುಲಭ ಆಗುತ್ತೆ ನಿಮಗೆ. ಸೊ ಇದನ್ನು ಫಾಲೋ ಮಾಡಿ ನೀವು ಆದಷ್ಟು ಬೇಗ ಒಂದು ಹುದ್ದೆಯನ್ನು ತಗೊಳ್ಳಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್.